ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಎಸ್ಡಿಪಿಐ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಧೋರಣೆಗೆ ರೈತ ಸಂಘ ಆಕ್ರೋಶ, ಫೈನಾನ್ಸ್ ಬಾಗಿಲು ಮುಚ್ಚಿ ಪ್ರತಿಭಟನೆ. ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ 2024 ವಿರುದ್ಧ ಎಸ್ಡಿಪಿಐ ಹಾಸನ ಜಿಲ್ಲಾ ಸಮಿತಿಯು ಹೇಮಾವತಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮಸೂದೆ ಪ್ರತಿಯನ್ನ ಹರಿದು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದೆ. ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಮಾತನಾಡಿ, ಈ ಮಸೂದೆ ಅಸಂವಿಧಾನಿಕವಾಗಿದ್ದು ವಕ್ಫ್ ಬೋರ್ಡ್ ಆಡಳಿತವನ್ನು ಕಬಳಿಸುವಿಕೆ ಮಾಡಿದ ಸಂಚು, ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಅನ್ಯಾಯಕರ ಅಂತ ಹೇಳಿದರು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇವತ್ತು ಏನು ದೇಶದ ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸಂವಿಧಾನ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಅನ್ನು ಮಂಡನೆ ಮಾಡಿದ್ದಾರೆ. ಅದು ಮಂಡನೆಯಾದ ತಕ್ಷಣ ದೊಡ್ಡ ಕೋಲಾಹಲ ಎಬ್ಬಿದೆ. ಆ ಸೆಷನ್ ಅನ್ನ ಅಡ್ಜರ್ನ್ ಮಾಡಿದ್ದಾರೆ, ಮುಂದೂಡಲಾಗಿದೆ. ಆದರೆ ಈ ಬಿಲ್ ಅನ್ನ ಏನು ತಿದ್ದುಪಡಿ ಮಸೂದೆ ಮಾಡುವಂತಹ ಹುನ್ನಾರದ ಮೊದಲ ಬಿಲ್ಲು ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಆಗಿತ್ತು. ಆಗ್ಲೇ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಜನತೆಗೆ ಕಾಲ್ ಕೊಟ್ಟಿತ್ತು. ಇದನ್ನ ಯಾವುದೇ ಕಾರಣಕ್ಕೂ ದೇಶದ ನಾಗರಿಕರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಅಂತ ಹೇಳಿದ್ವಿ ನಾವು. ಯಾರಿಗೂ ಅರ್ಥ ಆಗಿರಲಿಲ್ಲ. ಜೆಪಿಸಿಯ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ದೇಶದಾದ್ಯಂತ ಅದರ ವಿರುದ್ಧ ಅಹವಾಲುಗಳನ್ನ ಕೇಳಿದಾಗ ಕೋಟಿಗಟ್ಟಲೆ ಅಹವಾಲುಗಳು ಅದರ ವಿರೋಧವಾಗಿ ಈ ರಾಜ್ಯದ ಅಲ್ಪಸಂಖ್ಯಾತರು, ಸಂವಿಧಾನ ಪ್ರೇಮಿಗಳು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿದ್ದಾರೆ. ಆದ್ರೆ ಸ್ವತಃ ಜೆಪಿಸಿ ಕಮಿಟಿಯಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರು ಎತ್ತಿರುವಂತಹ 44 ವಿರೋಧಗಳನ್ನ ಯಾವುದೇ ಪರಿಗಣನೆ ಮಾಡದಲೆ ಕೇವಲ ಮಿತ್ರ ಪಕ್ಷ ಬಿಜೆಪಿಯ ಮಿತ್ರ ಪಕ್ಷ NDA ಮೈತ್ರಿಕೂಟದ ಸದಸ್ಯರು ಕೊಟ್ಟ 14 ಬದಲಾವಣೆಗಳನ್ನು ತರುವ ಮುಖಾಂತರ ಮತ್ತೆ ಅದನ್ನ ಇನ್ನೂ ಕರಾಳ ಮುಖವಾಗಿ ಇವತ್ತು ರಾಜ್ಯಸಭೆಯಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಡೆಲ್ಲಿಯಿಂದ ಹಿಡಿದು ರಾಜಸ್ಥಾನ, ಅಸ್ಸಾಂ, ಬಿಹಾರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ರಾಜ್ಯಗಳಲ್ಲೂ ಕೂಡ ಏಕಕಾಲಕ್ಕೆ ಈ ಬಿಲ್ ಅನ್ನ ಹರಿಯುವ ಮುಖಾಂತರ ಈ ಬಿಲ್ ಅನ್ನ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಮಖಕ್ಕೆ ಎಸೆದು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಹಾಸನ ಜಿಲ್ಲೆಯ ಹೃದಯ ಭಾಗವಾಗಿರುವಂತಹ ಹೇಮಾವತಿ ಈ ವೃತ್ತದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಎಲ್ಲರೂ ಕೂಡ ಇವತ್ತು ನಾವು ಈ ಬಿಲ್ ಅನ್ನ ಸಾಮೂಹಿಕವಾಗಿ ಹರಿದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮಖಕ್ಕೆ ಬಿಸಾಕುವ ಮುಖಾಂತರ ಒಂದು ಪ್ರತಿಭಟನೆಯನ್ನು ನಾವು ದಾಖಲಿಸ್ತಾ ಇದ್ದೇವೆ. ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಒಂದು ವೇಳೆ ಇಷ್ಟು ವಿರೋಧದ ನಡುವೆಯೂ ಕೂಡ ನೀವು ಬಿಲ್ ಅನ್ನ ಹೊರತಂದ್ರೆ ನೆನಪಿಡಿ, ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಹಾಸನದ ಭೂಮಿಯಿಂದ CAA NRC ಮಾದರಿಯ ಹೋರಾಟ. ಪ್ರತಿಭಟನೆಯಲ್ಲಿ ಶಜಿಲ್ ಅಹಮದ್, ಫೈರೋಜ್ ಪಾಷಾ, ಸಫೀರ್, ಆಟೋ ಇರ್ಫಾನ್, ತನ್ವೀರ್, ಸೈಯದ್ ಅನ್ಸರ್, ಅಫ್ಸರ್ ಪಾಷಾ, ಜಮೀಲ್ ಬೇಗ್ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದರು. ಮೈಕ್ರೋ ಫೈನಾನ್ಸ್ ಧೋರಣೆಯನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಸನ ಜಿಲ್ಲಾ ನೂತನ ಸಮಿತಿಯಿಂದ ವಿವಿಧ ಫೈನಾನ್ಸ್ ಬಾಗಿಲನ್ನು ಮುಚ್ಚಿ ಬೀಗ ಹಾಕಿ ಪ್ರತಿಭಟಿಸಿ ಎಚ್ಚರಿಸಿದ್ದಲ್ಲದೆ ಹಾಸನ ಜಿಲ್ಲಾಡಳಿತಕ್ಕೆ ಬಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದರು. ಇದೇ ವೇಳೆ ಹಿರಿಯ ರೈತ ಮುಖಂಡ ಕಣಕಲ್ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ರೈತ ಮುಖಂಡ MD ನಂಜುಂಡಸ್ವಾಮಿ ಹುಟ್ಟುಹಬ್ಬದ ಅಂಗವಾಗಿ ಗುರುವಾರದಂದು APMCಯಲ್ಲಿ ಒಂದು ಸಭೆ ಕರೆಯಲಾಗಿತ್ತು. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಸನ ಜಿಲ್ಲಾ ನೂತನ ಸಮಿತಿ ರಚನೆಯಾಗಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸುವ ಬಗ್ಗೆ ರೈತರು ಎಲ್ಲ ಸೇರಿ ತೀರ್ಮಾನ ತೆಗೆದುಕೊಂಡಿದ್ದು 5-6 ಫೈನಾನ್ಸ್ಗಳಿಗೆ ಹೋಗಿ ಕರಪತ್ರ ಅಂಟಿಸಿ ಬಾಗಿಲು ಹಾಕಿ ಎಚ್ಚರಿಕೆ ಕೊಟ್ಟು ಬಂದಿದ್ದೇವೆ ಎಂದು ದೂರಿದರು. APMC ಮೀಟಿಂಗ್ ಕರೆದಿದ್ದು ನಂಜುಂಡಸ್ವಾಮಿಯವರು ಹುಟ್ಟಿದ ದಿವಸ ಇವತ್ತು ಹುಟ್ಟಿದ ದಿವಸ ನಾವೇನ್ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದು ರೈತ ಚಳವಳಿಗಾರ. ನಾವಿವತ್ತು ಒಂದು 5-6 ಫೈನಾನ್ಸ್ಗಳಿಗೆ ಹೋಗಿ ವಾಲ್ ಪೋಸ್ಟ್ ಹಾಕ್ಬಿಟ್ಟು ಬೀಗ ಮತ್ತೆ ಬಾಕ್ಲಾಕಿ ಬಂದಿದ್ದೀವಿ. ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಈ ತರ ರೈತರನ್ನ ನೀವು ಬಡ್ದು ಎಬ್ಬರಿಸ್ಬೇಡಿ, ಹೊರಗಡೆ ನೂಕ್ಬೇಡಿ, 5 ತಿಂಗಳು 3 ತಿಂಗಳು ಮಕ್ಕಳೆಲ್ಲ ಈಚೆ ಕಡೆಗೆ ಹಾಕಿ ನೀವು ಬೀಗ ಹಾಕೋ ಕಾರ್ಯಕ್ರಮ ಬಿಡಿ ಫಸ್ಟ್ ಅಂತ ಹೇಳ್ಬಿಟ್ಟು ನಾವೇ ದುಡ್ಡು ಕಟ್ಬೇಡಿ ಅಂತ ಹೇಳ್ತಾರೆ. ನಾವು ದುಡ್ಡು ಕಟ್ತೀವಿ. ಇವ್ರು ಇದೇ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಜೈಲೇ ಸಾಕಾಗಲ್ಲ. ನಾವೆಲ್ಲ ಬೀದಿಗಳಿದ್ರೆ ಜೈಲಲ್ಲಿ ಎಷ್ಟು ಜನ ತುಂಬೋದು?
ಮೈಕ್ರೋ ಫೈನಾನ್ಸ್ನಿಂದ ಹಣ ಪಡೆದು ಮೋಸ ಹೋದ ದೊಡ್ಡಿಹಳ್ಳಿ ಪಲ್ಲವಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೈಕ್ರೋ ಫೈನಾನ್ಸ್ ರವರೇ ಕರೆ ಮಾಡಿ ಸಾಲ ಕೊಡುವುದಾಗಿ ಹೇಳಿದರೆ ಹೊರತು ನಾವೇ ಹೋಗಿ ಸಾಲ ಪಡೆಯಲಿಲ್ಲ. ಮೊದಲು ಕಡಿಮೆ ಬಡ್ಡಿ ಮಾಡುವುದಾಗಿ ಹೇಳ್ತಾರೆ, ಆದರೆ ಯಾವ ಕಾರಣಕ್ಕೂ ಬಡ್ಡಿ ಕಡಿಮೆ ಮಾಡೋದಿಲ್ಲ. ಸಂಪೂರ್ಣ ಹಣ ಕಟ್ಟಿದ್ರೂ ಕೂಡ ಎಲ್ಲವನ್ನ ಬಡ್ಡಿಗೆ ಹಾಕಿರುವುದಾಗಿ ಹೇಳುತ್ತಾರೆ. ಹಣ ಕಟ್ಟಿದ್ದರೆ ಮನೆಗೆ ಬಂದು ವಯಸ್ಸಾದವರು ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು, ಏನನ್ನ ಕೇಳದೆ ಕೋರ್ಟ್ ಪ್ರಕಾರ ಬಂದಿದ್ದು, ಯಾವ ಕಾರಣಕ್ಕೂ ಮನೆಯೊಳಗೆ ಯಾರೂ ಇರುವಾಗಿಲ್ಲ ಅಂತ ಹೇಳ್ತಾರೆ. ಕಟ್ಟಲು ಸಮಯ ಕೇಳಿದ್ರು ಕೇಳುವುದಿಲ್ಲ. ಸಣ್ಣ ಮಕ್ಕಳನ್ನ ನೋಡದೆ ಮನೆ ಬೆಡ್ರೂಮ್ ವರೆಗೂ ಗೂಂಡಗಳ ರೀತಿ ಹೊರಗೆ ನೂಕಿದ್ದಾರೆ ಅಂತ ದೂರಿದ್ರು. ನಮ್ಮಪ್ಪ ಅಮ್ಮ ನಮಗೆ ಕಷ್ಟಪಟ್ಟು ಓದಿಸಿರೋದಕ್ಕೆ ನಾವು ಮನೆಯಿಂದ ಹೊರಗೆ ಬಂದಿಲ್ಲ. ಮೈಕ್ರೋ ಫೈನಾನ್ಸ್ ಕಾರ್ಡ್ದಿಂದ ಡೇಟಾಬೇಸ್ ಅಲ್ಲಿ ತಗೊಂಡು ಫೋನ್ ಮಾಡಿ ಸಾಲ ಕೊಡ್ತೀವಿ ಅಂತ ಕೊಟ್ಟರು. ನಾವೇನು ಅವ್ರ ಹತ್ರ ಹೋಗಿರ್ಲಿಲ್ಲ. ಸಾಲ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ಕಮ್ಮಿ ಬಡ್ಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಯಾವುದೇ ಕಾರಣಕ್ಕೂ ಕಮ್ಮಿ ಬಡ್ಡಿ ಮಾಡಲ್ಲ. ನಾವು ದುಡ್ಡು ಎಷ್ಟೇ ಕಟ್ಟಿದ್ರು ಅದನ್ನೆಲ್ಲ ಬಡ್ಡಿಗೆ ಹಾಕಿದೀವಿ ಅಂತ ಹೇಳಿ ಮನೆ ಹತ್ರ ಬಂದು ಮಕ್ಳಿದೆ, ವಯಸ್ಸಾದವರಿದ್ದಾರೆ, ವೃದ್ಧರಿದ್ದಾರೆ ಅಂದ್ರೂ ಕೇಳಲಿಲ್ಲ. 3 ಜನ ಪೊಲೀಸ್ ಇಲ್ಲ, ಕೋರ್ಟ್ ಇಂದ ಆರ್ಡರ್ ಆಗಿದೆ, ನೀವು ಮನೆ ಒಳಗೆ ಇರಂಗಿಲ್ಲ, ನಿಮ್ಮ ಮನೆಯನ್ನ ಸರ್ಫೆಕ್ಟ್ ಆಗ್ತಾ ಪ್ರಕಾರವಾಗಿ ಬಂದಿದ್ದೀನಿ, ನೀವು ಮನೆ ಒಳಗೆ ಇರಂಗಿಲ್ಲ, ನಾವು ಲಾ ಅಂಡ್ ಆರ್ಡರ್ ತಂದಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಒಳಗಿರಂಗಿಲ್ಲ ಸರ್, ಟೈಮ್ ಕೊಡಿ, ಕಟ್ಟಿದೀವಲ್ಲ ಸರ್ ಅಂತ ಹೇಳಿದ್ರು ಅವ್ರು ಕೇಳ್ತಿಲ್ಲ. ಮಳೆ ಬರ್ತಿದ್ರು ಮಕ್ಳು ಸಣ್ಣವಿದ್ರು ಅವ್ರು ಬಿಟ್ಟಿಲ್ಲ. ಇವತ್ತು ಏನ್ 5 ತಿಂಗಳು ಮಗುನ್ ಹೊರಕ್ ಹಾಕಿದಾರೋ ಅದೇ ಪರಿಸ್ಥಿತಿ. ನಾವು ಒಬ್ರು 4 ಜನ ಪೊಲೀಸ್ನವರು, ಅದ್ರ ಜೊತೆಗೆ ಅವರು ಲಾಯರು, ಅವರು ಇವರು ಅಂತ ಬಂದಿದ್ದು. ಆದ್ರೆ ಗುಂಡಗಳ ತರ. ಬೇಲೂರು ತಾಲೂಕು ಅಧೀಕ್ಷ ಕೆಪಿ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ದು, ಇನ್ನು ಮುಂದಾದ್ರೂ ಮೈಕ್ರೋ ಫೈನಾನ್ಸ್ ಬಂದಾಗಬೇಕು. ಎಷ್ಟು ಹಣ ಕಟ್ಟಿದ್ರೂ ಇದು ಬಡ್ಡಿಗೆ ಆಗಿದೆ ಅಂತ ಹಳ್ಳಿಗಳಿಗೆ ಹೋಗಿ ಜೀವ ತಿಂತಿದ್ದಾರೆ. ಹೆಣ್ಣು ಮಕ್ಕಳ ಶೋಷಣೆ ಮಾಡುವ ಕೆಲಸ ಆಗ್ತಿದೆ. ಇನ್ನು ಮುಂದೆ ರೈತರ ಹೋರಾಟ ಪ್ರಾರಂಭವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೂ ಮನೆ ಬೀಗ ಹಾಕಬಾರದು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ ಅಂತ ಎಚ್ಚರಿಸಿದರು. 1989ನೇ ಹುಟ್ಟುಹಬ್ಬದ ಪ್ರಯುಕ್ತ, ನಂಜುಂಡಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸಾಮೂಹಿಕ ನಾಯಕತ್ವದಲ್ಲಿ ಏನು ಮೀಟಿಂಗ್ ಕರೆದಿತ್ತು, ಈ ಸರ್ಕಾರಗಳು ಇವರಿಗೆ ಯಾವ ಥರದ ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಇದು ಮಾಡಬೇಕು. ಇವತ್ತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಇನ್ನು ಮುಂದಾರು ಈ ಮೈಕ್ರೋ ಫೈನಾನ್ಸ್ನವರು ಬಂದಾಗಬೇಕು. ಯಾವುದೇ ಹಳ್ಳಿಗೆ ಹೋಗಿ ಬರೀ ಎಷ್ಟೇ ದುಡ್ಡು ಕಟ್ಟಿರೋ ಬಡ್ಡಿಗಾಯ್ತು ಅಂತ ಜೀವ ತಿಂತ ಇದ್ದಾರೆ. ಹೆಣ್ಮಕ್ಳ ಶೋಷಣೆ ಮಾಡೋ ಅಂಥ ಕೆಲಸ ಅವ್ರ ಹಿಂದ್ಗಡೆ 4 ಜನ ಗುಂಡಾಗಳು ಕರ್ಕೊಂಡು ಹೋಗ್ಬಿಟ್ಟು ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಇದು ನಿಂಗೆ ಮುಂದುವರೆದ್ರೆ ಇವತ್ತಿನಿಂದಲೇ ಚಾಲನೆ, ಇನ್ನು ಮುಂದೆ ಶುರುವಾಯಿತು. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜು, ಬೇಲೂರು ತಾಲೂಕು ಅಧ್ಯಕ್ಷ ಕೆಪಿ ಕುಮಾರ್, ಅರಕಲಗೂಡು ತಾಲೂಕು ಅಧ್ಯಕ್ಷ ಎಚ್.ಇ. ಜಗದೀಶ್, ಹಾಸನ ತಾಲೂಕು ಅಧ್ಯಕ್ಷ ಪ್ರಕಾಶ್, ಲಕ್ಕಯ್ಯ, ಬಿಜಿಹಳ್ಳಿ ಮಂಜು ಇತರರು ಉಪಸ್ಥಿತರಿದ್ದರು. ಹಾಸನದ ಸಮೀಪ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಟ್ಗೌಡನಹಳ್ಳಿಯ ಹೋಟೆಲ್ ಒಂದರಲ್ಲಿ ಕಳೆದುಕೊಂಡಿದ್ದ ಮೊಬೈಲ್ ಬಗ್ಗೆ ದೂರನ್ನು ಕೊಡಲಾಗಿತ್ತು. ಕಳೆದ 3 ತಿಂಗಳ ನಂತರ ಮೊಬೈಲ್ ಪತ್ತೆ ಹಚ್ಚಿ ಮೊಬೈಲ್ ವಾರಸುದಾರ ಸಿಂಗಪಟ್ಟಣದ ನಾಗರಾಜ್ ಅವರಿಗೆ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಅವರು ನೀಡಿದರು. ಹಾಸನ ತಾಲೂಕಿನ ಸಿಂಗಪಟ್ಟಣದ ನಿವಾಸಿ ನಾಗರಾಜ್ ಅವರು ಬಿಟ್ಗೌಡನಹಳ್ಳಿಯಲ್ಲಿರುವ ಪುರ್ದಮ್ಮ ಮಾಂಸಾಹಾರಿ ಹೋಟೆಲ್ನಲ್ಲಿ ಊಟ ಮಾಡಿದ್ದು, ಈ ವೇಳೆ ಮೊಬೈಲ್ ಅಲ್ಲೇ ಬಿಟ್ಟು ವಾಪಸ್ ಊರಿಗೆ ತೆರಳಿದ್ರು. ನಂತರ ಮೊಬೈಲ್ ಜೇಬಲ್ ನೋಡ್ಕೊಂಡಾಗ ಇರಲಿಲ್ಲ. ವಾಪಸ್ ಹೋಟೆಲ್ಗೆ ಹೋಗಿ ವಿಚಾರಿಸಲಾಗಿದೆ. ಮೊದಲು ಮೊಬೈಲ್ ಇಲ್ಲೇ ಇತ್ತು ಅಂತ ಹೇಳಿದ್ದು, ನಂತರ ಯಾರೋ ತೆಗೆದುಕೊಂಡು ಹೋಗಿರಬಹುದು ಅಂತ ಅನುಮಾನದಲ್ಲಿ ತಿಳಿಸಿದ್ರು. ಹೊಸ ಮೊಬೈಲ್ ಆಗಿದ್ದರಿಂದ 2,000 ರೂಪಾಯಿ ಕೊಡ್ತೇನೆ, ನನ್ನ ಮೊಬೈಲ್ ವಾಪಸ್ ಕೊಡಿ ಅಂತ ಹೋಟೆಲ್ ಮಾಲೀಕರಲ್ಲಿ ಕೋರಿದ್ರು. ಸ್ಪಂದಿಸಲಿಲ್ಲ. ಯಾರೋ ತೆಗೆದುಕೊಂಡು ಹೋಗಿರಬಹುದು ಅಂತ ಹೇಳಲಾಯಿತು. ನಂತರ ಪೊಲೀಸ್ ಆ್ಯಪ್ ಮೂಲಕ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು. ಕಳೆದ 3-4 ತಿಂಗಳ ಹಿಂದೆ ವಿವೋ ಮೊಬೈಲ್ ಕಳೆದುಕೊಂಡಿರುವುದನ್ನು ಪೊಲೀಸರು ಪತ್ತೆ ಹಚ್ಚಿ ಮೊಬೈಲ್ ಮಾಲೀಕರಾದ ನಾಗರಾಜ್ ಅವರಿಗೆ ವಾಪಸ್ ನೀಡಿದ್ರು. ಈ ವೇಳೆ ಮೊಬೈಲ್ ಸಿಕ್ಕಿದ್ದಕ್ಕೆ ನಾಗರಾಜ್ ಸಂತೋಷ ವ್ಯಕ್ತಪಡಿಸಿದರು. ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶ ಘಟನೆ ಆಲೂರಿನಲ್ಲಿ ನಡೆದಿದೆ. ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ಬಗೆಹರಿಯದ ಸಮಸ್ಯೆಯಾಗಿದ್ದು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಹೊಸಮಠ ಗ್ರಾಮದ ಮಹಿಳೆಯರು ಗಣಿಗಾರಿಕೆ ನಡೆಸದಂತೆ ವಾಹನ ತಡೆದು ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಗಲಾಟೆಯಾಗಿ ಮಹಿಳೆಗೂ ಹಲ್ಲೆಯಾಗಿತ್ತು ಎಂದು ತಾಲೂಕು ಉಪವಿಭಾಗಾಧಿಕಾರಿ ಶ್ರುತಿ, ತಾಲೂಕು ಪ್ರಭಾರಿ ದಂಡಾಧಿಕಾರಿ ಪೂರ್ಣಿಮಾ ಹಾಗೂ ತಾಲೂಕು ವೃತ್ತ ನಿರೀಕ್ಷಕ ಗಂಗಾಧರ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿ ಗಣಿಗಾರಿಕೆ ನಡೆಸುತ್ತಿರುವವರ ಹಾಗೂ ಗ್ರಾಮಸ್ಥರ ಮನವೊಲಿಸಿದರು. ಬೋವಿ ಸಮಾಜದ ರಾಜ್ಯಾಧ್ಯಕ್ಷ ಮಂಜಪ್ಪ ಮಾತನಾಡಿ, ಅಲೆಮಾರಿ ಜನಾಂಗದವರಾದ ನಾವು ಕಲ್ಲನ್ನೇ ನಂಬಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ಜೀವನವನ್ನ ನಡೆಸುತ್ತಿದ್ದು ಇದೇ ನಮಗೆ ಆಧಾರವಾಗಿದೆ. ಕಲ್ಲು ಗಣಿಗಾರಿಕೆ ನಡೆಸಲು ಎಲ್ಲಾ ರೀತಿಯ ಅನುಮತಿಯನ್ನು ಪಡೆದುಕೊಂಡಿದ್ದರೂ ನಮಗೆ ಗ್ರಾಮಸ್ಥರು ಅನಾವಶ್ಯಕವಾಗಿ ತೊಂದರೆ ಕೊಡ್ತಿದ್ದಾರೆ. ಇಲ್ಲಿಯ ಗ್ರಾಮಸ್ಥರ ಉದ್ದೇಶವೇನೆಂದ್ರೆ, ನಮಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡೋಕೆ ಬಿಡ್ತೇವೆ, ಇಲ್ಲ ಬಿಡೋದಿಲ್ಲ ಅಂತ ನಮ್ಮ ಗಣಿ ಮಾಲೀಕರಿಗೆ ತೊಂದರೆಯನ್ನು ಕೊಡ್ತಿದ್ದಾರೆ. ಪ್ರತಿ ತಿಂಗಳು 30,000 ಕೊಡಿ ಅಂತ ಕೇಳ್ತಾರೆ. ಆದರೆ ನಾವು ಕೊಡಲು ಒಪ್ಪದಿದ್ದಾಗ ಈ ರೀತಿಯ ಪ್ರತಿಭಟನೆ, ಜಗಳ ಮಾಡಿ ಕೆಲಸ ನಿಲ್ಲಿಸ್ತಾರೆ ಅಂತ ಗ್ರಾಮಸ್ಥರ ಮೇಲೆ ಆರೋಪವನ್ನು ಮಾಡಿದರು.
ಈ ಹಿಂದೆಯೂ ಕೂಡ ಗ್ರಾಮಕ್ಕೆ 2.5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದೇವೆ ಅಂತ ತಿಳಿಸಿದರು. ಸಂಘದ ಅಧ್ಯಕ್ಷರು ಅಂತ ಮಾಡಿದ್ದಾರೆ. ಅಧ್ಯಕ್ಷರಂತ ನಾನೊಬ್ಬ ಹೆಸರಲ್ಲಿ ಲೀಸ್ ಮಾಡ್ಕೊಂಡಿದ್ದೀವಿ. 10 ಜನ ಸೇರಿ ಎಲ್ಲರೂ ಸೇರಿ ಲೀಸ್ ತಗೊಟ್ಟಿದ್ದಾರೆ. ನನ್ನ ಹೆಸರಲ್ಲಿ ಲೈಸೆನ್ಸ್ ಮಾಡಿಸಿ ಅದನ್ನು ನಾವು ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ವಿ. ಈಗ ಇಷ್ಟು ಒಂದು 15 ಮೊದಲು ಎಲ್ಲ ಮಾಡಿದರು. ರಾಜ್ಕುಮಾರು, ನಾಗರಾಜು, ಚೆಲುವರಾಜು ಇವರೆಲ್ಲ ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ರು ಮೊದಲು. ಆಮೇಲೆ BJP ಸರ್ಕಾರ ಬಂದಾಗ ನಿಲ್ಲಿಸ್ಬಿಟ್ಟಿದ್ರು 2 ವರ್ಷ, ಲೈಸೆನ್ಸ್ ಕೊಟ್ಟಿರಲಿಲ್ಲ. ಆಮೇಲೆ ಹೋಗಿ ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ದೋ JLFIಂದ ಬಂದು ನಮಗೆ ರಗಳೆ ಮಾಡಿ ತೊಂದರೆ ಕೊಡ್ತಾಯಿದ್ರು. ಆಮೇಲೆ ನಾವೇನು ಮಾಡಿದ್ವಿ ಇಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕೇಳಿದ್ವಿ. ಅಲ್ಲಿ ಮೈಸೂರು ಜಿಲ್ಲಾ ಶಕ್ತಿ ಆಫೀಸಲ್ಲಿ ಕೇಳ್ರಪ್ಪ ಅನ್ನೋದಕ್ಕೆ ಅಲ್ಲೋ ಕೇಳೋ ಹೊತ್ತಿಗೆ ಅವರು ಇವರು DC ಆಫೀಸರ್ಗೆ ಅವ್ರಿಗೆ ಗ್ರಾಮಸ್ಥರೆಲ್ಲ ಇಲ್ಲಿ ಬ್ಲಾಸ್ಟಿಂಗ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬ್ಲಾಸ್ಟಿಂಗ್ ಆಗ್ತಾ ಇದೆಯಾ ಅಲ್ಲಿ? ಇಲ್ಲ ಅಂತಾನೆ ಹೇಳಿದ್ದಾರೆ. ಹಿಂದೆ ಒಂದು ಪಾಯಿಂಟ್ ಯಾವ್ದು ತೋರಿಸಿದಾರೆ ಆ ಪಾಯಿಂಟ್ನ ಮೊದಲು ಅಂದರೆ ಈಗ ರೀಸೆಂಟಾಗಿ ಆಗಿರೋದಲ್ಲ, ತುಂಬ ಹಿಂದೆನೇ ಆಗಿರೋದು ಅಂತ ನಮ್ಮ ಜಿಯಾಲಜಿಸ್ಟ್ ಹೇಳಿದ್ದಾರೆ. ಆ ಥರದ್ದು ಇನ್ನು ಮುಂದೆ ಆ ಸ್ಪಾಟ್ ಒಂದು ಬಿಟ್ಟು ಬೇರೆ ಎಲ್ಲಾದರೂ ಆಗಿರೋದನ್ನು ನಮಗೆ ಪ್ರೂಫ್ ತೋರಿಸಿದ್ರೆ ಇಮಿಡಿಯೇಟಾಗಿ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದೆ. ಇನ್ನು ಎಷ್ಟು ವರ್ಷ ಇದೆ ಮೇಡಮ್ ಇದು? 20 ವರ್ಷಕ್ಕೆ ತಗೊಂಡಿದೆ. 2015ರಿಂದ 2035ವರೆಗೂ ಇದೆ. ಎಷ್ಟು ವರ್ಷ ಆಯಿತು? 2015 ಅಂದರೆ ಈಗ 9 ವರ್ಷ. 9ನೇ ವರ್ಷ. ಎಷ್ಟು ಎಕರೆ? 3 ಎಕರೆಗೆ. ಜನಗಳ ಆರೋಪ ಇದೆ, ಸಾರ್ವಜನಿಕರು 3 ಎಕರೆ ಮೇಲೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸರ್ಕಾರದಿಂದ ಒಂದು ಡ್ರೋನ್ ಸರ್ವೆ ಆಗಿದೆ. ಡ್ರೋನ್ ಅಂಡ್ DGPS ಸರ್ಕಾರದ ಮಟ್ಟದಿಂದ ರಾಜ್ಯಾದ್ಯಂತ ಎಲ್ಲ ಕ್ವಾರಿಗಳದ್ದು ಒಂದು ಸರ್ವೆ ಆಗಿದೆ. ಅವ್ರ ವರದಿ ಬಂದ ಮೇಲೆ ಅದ್ರ ಮೇಲೆ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ಆಗಿದೆ. ಜಾಸ್ತಿ ಅಕ್ವೈರ್ ಮಾಡ್ಕೊಂಡಿದ್ರು ಮತ್ತೆ ಅವ್ರ ವಿರುದ್ಧ ಆ್ಯಕ್ಷನ್ ಆಗುತ್ತೆ. ದಂಡ ಕಟ್ಸೋದು ಏನಿದೆ ಅದನ್ನು ಸರ್ಕಾರದಿಂದ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ತಗೋತಾರೆ. ಮತ್ತು ಈ ಕ್ವಾರೆ ಕೆಲಸ ನಡೆಸ್ತಾ ಇರೋದ್ರಿಂದ ಕಾಡು ಪ್ರಾಣಿಗಳಿಗೆ ಎಲ್ಲ ತೊಂದರೆ ಆಗ್ತಿದೆ, ಗ್ರಾಮಗಳಿಗೆ ನುಗ್ತಾ ಇದ್ದಾವೆ, ಅದರಿಂದ ಸಾರ್ವಜನಿಕ ತೊಂದರೆ ಆಗ್ತಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಕಾಡು ಪ್ರಾಣಿಗಳಿಂದ ರಕ್ಷಣೆಗೆ ಗ್ರಾಮಸ್ಥರಿಗೆ ಯಾವ ರೀತಿ ರಕ್ಷಣೆ ಕೊಡಿಸ್ತಾ ಇದ್ರು? ಅಲ್ಲ, ಅದನ್ನೇ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಏನಿದೆ ನಾರ್ಮ್ಸ್ ಪ್ರಕಾರ ಚೆಕ್ ಮಾಡಿ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ. ಈಗ ಆನೆ ಇದೆ ಅನ್ನೋದು ಇದು ಒಂದು ಊರಿಗೆ ಸಮಸ್ಯೆ ಅನ್ನೋದಿಲ್ಲ. ಕ್ವಾರಿ ಇಲ್ಲದೇ ಇರೋ ಊರಲ್ಲೂ ಆನೆ ಬರ್ತಿದೆ, ಅದನ್ನೇ ಇದಕ್ಕೆ ಲಿಂಕ್ ಮಾಡಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೌದಪ್ಪ ನಮ್ಗೆ ಈ ಕ್ವಾರಿಯಿಂದಾನೇ ನಮ್ಗೆ ಆನೆಗಳು ಬರ್ತಾ ಇದೆ ಈ ಊರಿಗೆ ಅಂತ ಒಂದು ರಿಪೋರ್ಟ್ ಕೊಟ್ಟರೆ ಅದ್ರ ಬೇಸಿಸ್ ಮೇಲೆ ನಾವು ರೆಕಮೆಂಡ್ ಮಾಡಿ ಸ್ಟಾಪ್ ಮಾಡಿಸ್ತೀವಿ. ಬಟ್ ಆ ಥರದ್ದನ್ನು ಈಗ ಜನರಲೈಸ್ಡ್ ಆಗಿ ಅಲಿಗೇಷನ್ಸ್ ಮಾಡೋದು ನಮ್ಗೆಲ್ಲರಿಗೂ ಈಸಿ. ಅದಕ್ಕೊಂದು ಬೇಸ್ ಬೇಕಲ್ವಾ? ರಿಪೋರ್ಟ್ ಏನಾದ್ರು ಬಂದರೆ ಖಂಡಿತ ನಾವು ಇದು ಮಾಡ್ತೀವಿ. ಅಲ್ಲೇ ಆಗಿರೋದು ನಿಜನ ಮೇಡಮ್? ಸಬ್ ಇನ್ಸ್ಪೆಕ್ಟರ್ ಮೇಡಮ್ ದೌರ್ಜನ್ಯ ಆಗಿದೆ ಅಂತ ಹೇಳ್ತಿದ್ದಾರೆ ಮಹಿಳೆಯರ ಮೇಲೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಿಕಾಸ್ ಆ ದಿನ ನಾನು ಬಂದಿರಲಿಲ್ಲ, ಮಾಹಿತಿ ಇಲ್ಲ. ಸಕಲೇಶಪುರ ವಿಧಾನ ಕ್ಷೇತ್ರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಕಾಂಗ್ರೆಸ್ ಯುವಕ ಮಿತ್ರರು ಹಾಗೂ ಮುಖಂಡರಿಗೆ ಧರ್ಮರಾಜ್ ಹೆನ್ನಾಲಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬುಧವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯನ್ನ ರಾಜ್ಯ ಕಾಂಗ್ರೆಸ್ ವತಿಯಿಂದ ಘೋಷಣೆ ಮಾಡಲಾಗಿತ್ತು. ಫೆಬ್ರವರಿ 7ರಂದು ಫಲಿತಾಂಶ ಹೊರಬಂದಿದ್ದು, ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದ ಎಲ್ಲರೂ ಚುನಾವಣೆಯಲ್ಲಿ ಜಯ ಸಾಧಿಸಿದ್ದು ಪಕ್ಷದ ಏಳಿಗೆಗಾಗಿ ಸಂಘಟನಾತ್ಮಕವಾಗಿ ಕೆಲಸ ಮಾಡುವ ಮೂಲಕ ಪಕ್ಷ ಬಲ ತುಂಬುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುವುದು ಅಂತ ತಿಳಿಸಿದರು. ಪಕ್ಷದ ಮುಖಂಡರಾದ ಭುವನಾಕ್ಷ ಹೆಬ್ಬನಹಳ್ಳಿ ಮಾತನಾಡಿ, ನಮ್ಮ ಅಭ್ಯರ್ಥಿಗಳಾದ ಧರ್ಮರಾಜು ಹೆನ್ನಳ್ಳಿರವರು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಹಾಗೂ ಮೊಹಮ್ಮದ್ ಕಬೀರ್ ಸಕಲೇಶಪುರ ಬ್ಲಾಕ್ ಅಧ್ಯಕ್ಷರಾಗಿ, ಆಲೂರು ಅಧ್ಯಕ್ಷರಾಗಿ ಚಂದ್ರಶೇಖರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ಮತದಾರ ಪ್ರಭುಗಳು ಆಶೀರ್ವದಿಸಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಕೆ ಬಯಸುತ್ತೇನೆ ಎಂದು ತಿಳಿಸಿದರು. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ, ಏನು ನಮ್ಮ AICC ಕಾಂಗ್ರೆಸ್ ಪಕ್ಷ ಪ್ರತಿ ಬಾರಿಯೂ ಪ್ರತಿ 3 ವರ್ಷಕ್ಕೊಮ್ಮೆ ಇಡೀ ದೇಶಾದ್ಯಂತ ಯೂತ್ ಕಾಂಗ್ರೆಸ್ನ ಒಂದು ಚುನಾವಣೆ ನಡೆಸ್ತಾರೆ. ಅದೇ ರೀತಿ ಈ ಬಾರಿನೂ ಕೂಡ KPCC ವತಿಯಿಂದ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕೂಡ ಹಲವಾರು ರಾಜ್ಯ ಮಟ್ಟದ ಮುಖಂಡರುಗಳು ಮತ್ತು ಜಿಲ್ಲಾ ಮಟ್ಟದ ಮುಖಂಡರುಗಳು ಹಾಗೂ ನಮ್ಮ ತಾಲೂಕು ಮಟ್ಟದ ಎಲ್ಲ ಮುಖಂಡರುಗಳೊಟ್ಟಿಗೆ ನಾವು ಸಮಾಲೋಚನೆ ಮಾಡಿ ನಮಗೆ ತುಂಬ ಸೂಕ್ತವಾದಂಥ ಅಭ್ಯರ್ಥಿಗಳಾದಂಥ ನಮ್ಮ ಧರ್ಮರಾಜ್ ಹೆನ್ಲಿ ಅವರು ಹಾಗೂ ಮೊಹಮ್ಮದ್ ಶಬೀರ್ ಅವರು ಮತ್ತು ಹಾಲೂರಲ್ಲಿ ನಮ್ಮ ಕೋಆರ್ಡಿನೇಷನಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ ತೊರೆಹಳ್ಳಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮನೋಜ್ AR ಅಂತೇಳಿ ಅವ್ರನ್ನೆಲ್ಲ ನಾವು ಆಯ್ಕೆ ಮಾಡಿ ಚುನಾವಣೆ ಕಣಕ್ಕೆ ಇಳಿಸ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗಳಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ ನಮಸ್ಕರಿಸುತ್ತಾ, ಏನು ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕ ಪ್ರದೇಶ್ ಪಕ್ಷದ ವತಿಯಿಂದ ಯುವ ಕಾಂಗ್ರೆಸ್ ಚುನಾವಣೆಯನ್ನು ಏರ್ಪಡಿಸಿತ್ತು.
ಕಳೆದ ಆಗಸ್ಟ್ 22ರಿಂದ 1 ತಿಂಗಳು ಸತತವಾಗಿ ಸದಸ್ಯತ್ವ ನೋಂದಣಿ ಮಾಡಿ ಮತ್ತು ಏನು ಪ್ರತಿ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ತಂಡ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಂತಿದ್ದೆ, ಹಾಗೂ ನಮ್ಮ ಸ್ನೇಹಿತರಾದ ಸಬೀರ್ ಅವರು ಸಕಲೇಶಪುರ ಬ್ಲಾಕಿಗೆ ನಿಂತಿದ್ದರು. ಹಾಗೆ ನಮ್ಮ ಆಲೂರು ಕಟ್ಟಾಯ ಬ್ಲಾಕಲ್ಲಿ ನಮ್ಮ ಚಂದ್ರು ನಮ್ಮ ಸ್ನೇಹಿತರು ನಿಂತಿದ್ದರು. ಈ ಫಲಿತಾಂಶ ಕಳೆದ 7ನೇ ತಾರೀಕು 2ನೇ ತಿಂಗಳು 2025 ಫಲಿತಾಂಶ ಬಿದ್ದಿತ್ತು. ಈ ಫಲಿತಾಂಶದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ಅಸೆಂಬ್ಲಿಯಲ್ಲಿ ನಾನು ವಿನ್ ಆಗಿರ್ತೀನಿ, ನಮ್ಮ ಸ್ನೇಹಿತರು ಸಬೀರ್ ಅವರು ಬ್ಲಾಕಲ್ಲಿ ವಿನ್ ಆಗಿರ್ತಾರೆ, ನಮ್ಮ ಸ್ನೇಹಿತರು ಕೂಡ ಚಂದ್ರು ಅವರು ವಿನ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಭುವನಾಕ್ಷು ನದೀಮ್ ಅವರು, ಆಮೇಲೆ ನಮ್ಮ ಮಹೇಶ್ ಬೈಕೆರೆ ಅವರು ನಮ್ಮ ಜೊತೆ ನಿಂತು ಏನು ಯುವ ಕಾಂಗ್ರೆಸ್ ಚುನಾವಣೆ ನಡೀತು ನಮಗೆಲ್ಲ ಸಹಕಾರ ಮಾಡಿ ಪ್ರತಿ ಹಳ್ಳಿಗೆ ಬಂದು ಕೂಡ ನಮ್ಮ ಜೊತೆ ನಿಂತು ಕೆಲಸ ಮಾಡ್ತಾರೆ. ಆ ಫಲಿತಾಂಶ ಇವತ್ತು ನಾವು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀವಿ ಸರ್, ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಧರ್ಮರಾಜು ಯುವ ಕಾಂಗ್ರೆಸ್ ಅಧ್ಯಕ್ಷರು, ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಮೊಹಮ್ಮದ್ ಕಬೀರ್ ಬ್ಲಾಕ್ ಅಧ್ಯಕ್ಷರು, ಸಕಲೇಶಪುರ ಮನೋಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಆಗನಿ ಮಹೇಶ್, ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನದೀಮ್ ಉಪಸ್ಥಿತರಿದ್ದರು. ಸಕಲೇಶಪುರದಲ್ಲಿ ಫೆಬ್ರವರಿ 15ರಂದು ಕೃಷಿ ಇಲಾಖೆಯ ವತಿಯಿಂದ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ಮೇಳ ಕಾರ್ಯಕ್ರಮವನ್ನು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹೆತ್ತೂರು ದೇವರಾಜು ಮನವಿ ಮಾಡಿದ್ದಾರೆ. ಗುರುವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕ ಪ್ರಕಾಶ್ ಕುಮಾರ್ ಮಾತನಾಡಿ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಕೃಷಿ ಇಲಾಖೆ ಸಕಲೇಶಪುರ ಇವರ ವತಿಯಿಂದ ಕೃಷಿ ಮೇಳ, ಕೃಷಿ ವಸ್ತು ಪ್ರದರ್ಶನ ಉದ್ಘಾಟನೆ ಹಾಗೂ ಕೃಷಿ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವು ನಗರದ ಕೃಷಿ ಇಲಾಖೆಯ ಆವರಣದಲ್ಲಿ ಕೃಷಿ ಇಲಾಖೆಯ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಂತರ ಸಕಲೇಶಪುರ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಆವರಣದಲ್ಲಿ ಕೃಷಿ ಮೇಳ, ಕೃಷಿ ವಸ್ತು ಪ್ರದರ್ಶನ ಉದ್ಘಾಟನೆ ಹಾಗೂ ಕೃಷಿ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಕೃಷಿಕ ಸಮಾಜದ ಬಾಂಧವರು ಹಾಗೂ ಬೆಳೆಗಾರ ಬಂಧುಗಳು ಆಗಮಿಸಬೇಕಾಗಿ ಮನವಿಯನ್ನು ಮಾಡಿದರು. ಆತ್ಮೀಯ ಪತ್ರಕರ್ತ ಬಂಧುಗಳೇ, ಇದೇ ಮುಂದಿನ ಶನಿವಾರ ಅಂದರೆ 15 ಫೆಬ್ರವರಿ 2025 ಶನಿವಾರದಂದು ಸರ್ಕಾರದಿಂದ ಕಟ್ಟಿರ್ತಕ್ಕಂಥ ನೂತನ ಕೃಷಿ ಇಲಾಖೆಯ ಕಟ್ಟಡದ ಉದ್ಘಾಟನೆ ಹಾಗೂ ಕೃಷಿ ಪರಿಕರಗಳ ಪ್ರದರ್ಶನ ನಡೀತಾ ಇದೆ. ಅದು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳ ಸಂಶೋಧನಾ ಕೇಂದ್ರದಿಂದ ತಜ್ಞರು ಕೂಡ ಆಗಮಿಸಲಿದ್ದಾರೆ. ಅವರಿಂದ ಸಂವಾದ ಕಾರ್ಯಕ್ರಮವೂ ಇರುತ್ತೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೃಷಿಕರು ಹಾಗೂ ಬೆಳೆಗಾರರು ಈ ಸಂದರ್ಭದಲ್ಲಿ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಮಲ್ಲಗದ್ದೆ ಸಂಪತ್, ನಿರ್ದೇಶಕ ಹೆಬ್ಬಸಾಲೆ ಪ್ರಕಾಶ್ ಉಪಸ್ಥಿತರಿದ್ದರು. ದಿ ಅಮಾನತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅರಸೀಕೆರೆಯ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆಯನ್ನು ಸಹಕಾರ ಸಂಘಗಳ ಉಪನಿಬಂಧಕರು ರವರ ಆದೇಶದಂತೆ ದಿನಾಂಕ 1/4/2025 ಮುಂದಿನ 5 ವರ್ಷದ ಅವಧಿಗೆ ಅಲ್ ಅಮೀನ್ ಹಾಜಿ ದಾದಾ ಪ್ರೌಢಶಾಲೆ, ಸುನ್ನಿ ಚೌಕ್, ಅರಸೀಕೆರೆಯಲ್ಲಿ ದಿನಾಂಕ 23/2/2025 ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಹಿಂದುಳಿದ ವರ್ಗ 2, ಪ್ರವರ್ಗ ಎ 1, ಪ್ರವರ್ಗ ಬಿ 1 ಸ್ಥಾನ, ಮಹಿಳಾ 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1 ಮತ್ತು ಸಾಮಾನ್ಯ 7 ಸ್ಥಾನ, ಒಟ್ಟು 13 ಸ್ಥಾನಗಳಿಗಾಗಿ ಮೀಸಲಿಟ್ಟ ಮತಕ್ಷೇತ್ರಗಳಿಗೆ ಚುನಾವಣೆ ನಡೆಸಲಾಗುತ್ತೆ ಅಂತ ನೋಟಿಸ್ ಅನ್ನು ನೀಡಲಾಗಿದೆ. ದಿನಾಂಕ 23/2/2025 ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಲಿದೆ ಅಂತ ಇತರೆ ಮಾಹಿತಿಯನ್ನ ಚುನಾವಣೆ ಅಧಿಕಾರಿಗಳು ನೀಡಿದರು. ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿಯಾಗಿದ್ದು, ಬೆಳ್ಳಾವರ ಬಳಿಯ ಕಣಗುಪ್ಪೆ ಗ್ರಾಮದ ದ್ಯಾವಮ್ಮ 70 ವರ್ಷ ಎಂಬುವವರು ಇಂದು ಬೆಳಗ್ಗೆ ದನಗಳನ್ನು ಹುಡುಕಿಕೊಂಡು ಹೋದಾಗ ಕಾಡಾನೆ ದಾಳಿಗೆ ಸಿಕ್ಕಿ ಮೃತಪಟ್ಟಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ನಾಗರಿಕರು ಪ್ರತಿಭಟನೆಯನ್ನ ಕೂಡ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೋದಿ ಸರ್ಕಾರದ ವಾಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಎಸ್ಡಿಪಿಐ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಧೋರಣೆಗೆ ರೈತ ಸಂಘ ಆಕ್ರೋಶ, ಫೈನಾನ್ಸ್ ಬಾಗಿಲು ಮುಚ್ಚಿ ಪ್ರತಿಭಟನೆ.